ಸಮಾಜ ಅಸಮಾಧಾನ. ಗಂಗಾವತಿ ಆಗಸ್ಟ್ 11 ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ವಿಧಾನಸಭೆ ಚುನಾವಣೆಯ ಸೋಲಿನ ಕುರಿತು ಇತ್ತೀಚೆಗೆ ಬಿಡುಗಡೆ ಮಾಡಿದ ಆಡಿಯೋ ಹೇಳಿಕೆಗೆ ಗಂಗಾವತಿ ತಾಲೂಕು ಭೋವಿ ಸಮಾಜ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಮಂಗಳವಾರ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಭೋವಿ ಸಮಾಜದ ಅಧ್ಯಕ್ಷ ಗಾಳೆಪ್ಪ ಭೋವಿ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹುಲ್ಲೀಶ್ ಬಂಡಿ, ಕೃಷ್ಣಪ್ಪ ಭೋವಿ ಹಾಗೂ ಇತರರು, ಕನಕಗಿರಿ ಕ್ಷೇತ್ರದ ಶಾಸಕ ಹಾಗೂ ಸಚಿವ ಶಿವರಾಜ್ ತಂಗಡಗಿಯವರು ಗಂಗಾವತಿ ಕ್ಷೇತ್ರದಲ್ಲಿ ಇಕ್ಬಾಲ್ ಅನ್ಸಾರಿಯವರಿಗೆ ಮತ ಹಾಕಬಾರದೆಂದು ಹೇಳಿದ್ದಾರೆ ಎಂಬ ಆರೋಪದಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ವಿನಾಕಾರಣ ಸಚಿವ ಶಿವರಾಜ್ ತಂಗಡಗಿ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ವಿರುದ್ಧ ಆರೋಪ ಮಾಡುವುದು ಇಕ್ಬಾಲ್ ಅನ್ಸಾರಿಯವರ ನಾಯಕತ್ವಕ್ಕೆ ಶೋಭೆ ತರುವುದಿಲ್ಲ. ಈ ಕುರಿತು ಅವರು ಆತ್ಮಾವಲೋಕನ ಮಾಡಿಕೊಳ್ಳುವುದು ಅಗತ್ಯ ಎಂದು ತಿಳಿಸಿದರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಭೋವಿ ಸಮಾಜ ಮೊದಲಿನಿಂದಲೂ ಇಕ್ಬಾಲ್ ಅನ್ಸಾರಿಯವರಿಗೆ ಬೆಂಬಲವಾಗಿ ಕಾರ್ಯನಿರ್ವಹಿಸಿದ್ದು, ಅವರ ಸೋಲಿಗೆ ಭೋವಿ ಸಮಾಜ ಅಥವಾ ಸಚಿವ ಶಿವರಾಜ್ ತಂಗಡಗಿ ಕಾರಣ ಎಂದು ಹೇಳುವುದು ಹಾಸ್ಯಾಸ್ಪದವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಭೋವಿ ಸಮಾಜ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಅನ್ಸಾರಿಯವರು 56,000ಕ್ಕೂ ಹೆಚ್ಚು ಮತಗಳನ್ನು ಪಡೆದಿದ್ದು, ಅದನ್ನ ಕೇವಲ ಅಲ್ಪಸಂಖ್ಯಾತರ ಮತಗಳಿಂದಲೇ ಪಡೆದಿದ್ದೇನೆ ಎಂಬ ರೀತಿಯ ಹೇಳಿಕೆ ತಪ್ಪು ಕಲ್ಪನೆಯಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜಗಳ ವಿಶ್ವಾಸ ಗಳಿಸುವ ಮೂಲಕ ಗಂಗಾವತಿ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯ ನೆಲೆ ಬಲಪಡಿಸಿಕೊಳ್ಳುವತ್ತ ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಜೆಡಿಎಸ್ ಪಕ್ಷದಲ್ಲಿದ್ದ ಅವಧಿಯಿಂದ ಕಳೆದ ಚುನಾವಣೆಯವರೆಗೆ ಭೋವಿ ಸಮಾಜಕ್ಕೆ ಇಕ್ಬಾಲ್ ಅನ್ಸಾರಿಯವರ ಕೊಡುಗೆ ಏನು ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಹೇಳಿಕೆ ಕೊಟ್ಟಿರುವಂತಹ ಶಿವರಾಜ್ ತಂಗಡಗಿ ಸಾಹೇಬರು ಆ ಹೇಳಿಕೆ ಏನಪ್ಪ ಅಂದ್ರೆ, ಈ ರಾಜ್ಯದ ಮಂತ್ರಿಯಾಗಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಮಟ್ಟದ ಆಡಳಿತವನ್ನು ಮಾಡಿರುತ್ತಾರೆ. ಅಂತವರ ಬಗ್ಗೆ ನಮ್ಮ ಲೋಕಲ್ ಇರುವಂತಹ ರಾಜಕಾರಣಿ ಅನ್ಸಾರಿ ಅವರು ಸಮಾಜವನ್ನು ದಾರಿ ತಪ್ಪಿಸುವಂತ ಮೂಲಕ ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರು ಏನಂತಂದ್ರೆ, ಈ ರಾಜ್ಯದಲ್ಲಿ ಲಕ್ಷ ಜನಸಂಖ್ಯೆ ಅಭಿಮಾನಿಗಳುಳ್ಳುವಂತ ಒಬ್ಬ ಸಚಿವರು, ಅವರು ಕಾಂಗ್ರೆಸ್ಗೆ ಬದ್ಧ ಬುನಾದಿ ಅಂತವರು ತಾಲೂಕಾ ಸಮಾಜಕ್ಕೆ ಕಾಂಗ್ರೆಸ್ ಮಾಡಬೇಡ್ರಿ, ಬೇರೆ ಪಕ್ಷಕ್ಕೆ ಮಾಡ್ರಿ ಅಂತ ಹೇಳಿಕೆ ಕೊಟ್ಟಾರ ಅಂತೇಳಿ ಅವ್ರು ಹೇಳಿಲ್ಲ. ಅವ್ರು ಹೇಳಿರೋದು ಏನಪ್ಪ ಅಂದ್ರೆ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತೇಳಿ ಹೇಳ್ಯಾರ. ಈ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ, ಎಲ್ಲ ತಾಲೂಕಿನಲ್ಲಿ, ಜಿಲ್ಲಾದಲ್ಲಿ ಬಂತು, ಈ ರಾಜ್ಯದಲ್ಲಿ ಬಂತು ಅವ್ರು ಹೇಳಿಕೆ ಕೊಟ್ಟಿರೋದು ಅದ್ರ ಪ್ರಕಾರ. ಅವ್ರು ರಾಜ್ಯ ಮಟ್ಟದಲ್ಲಿ, ಸೆಂಟ್ರಲ್ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಅವ್ರ ಹೆಸರಿದೆ. ಅದೇನು ನಮ್ಮ ಅನ್ಸಾರಿ ಸಾಹೇಬರು ಏನ್ ಮಾಡ್ಯಾರ, ಒಂದು ಹೇಳಿಕೆ ಕೊಟ್ಟಾರ, ನಿಮ್ಮ ಸಮಾಜದಲ್ಲಿ ನೀನು ಬೇರೆ ಪಕ್ಷಕ್ಕೆ ಮಾಡಂತ ಹೇಳಿದೆ ಅಂತ ಒಂದು ಹೇಳಿಕೆ ಕೊಟ್ಟಾರ. ಅದು ಸಂಪೂರ್ಣವಾದ ಸುಳ್ಳು. ಆ ಹೇಳಿಕೆ ಅವರು ಕೊಟ್ಟಿಲ್ಲ. ಅವರು ಸುಮ್ಮನೆ ಮಾತಾಡುವಂತ ವಿಷಯ ಅನ್ಸಾರಿ ಸಾಹೇಬರು ಮಾಡ್ಯಾರ. ನಾವು ಕೂಡ ಅನ್ಸಾರಿ ಸಾಹೇಬ್ ಅಭಿಮಾನಿಗಳೇ. ಅವರು ಹೇಳಿಕೆ ಕೊಟ್ಟಿರೋದು ಅದು ತಪ್ಪು ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸಕ್ಕೆ ಬಯಸ್ತೇನೆ. 5ನೇ ತಾರೀಕಿಗೆ ಈ ರಾಜ್ಯದ ಮಂತ್ರಿಯಾಗಿ ಶಿವರಾಜ್ ತಂಗಡಗಿ ಸಾಹೇಬರು ಮಲ್ಲಿಕಾರ್ಜುನ ಮತ್ತು ದುರ್ಗಾದೇವಿ ಮಠಕ್ಕೆ ಮಂತ್ರಿಯಾಗಿ ಸ್ಥಾನ ಸ್ವೀಕರಿಸಿದ ನಂತರ ಬಂದು ಅಮ್ಮನ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದರು. ಮರುದಿನನೇ 6ನೇ ತಾರೀಕಿಗೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ಆಡಿಯೋ ರೆಕಾರ್ಡ್ ಮಾಡಿ ಗ್ರೂಪ್, ಸಾಮಾಜಿಕ ಗ್ರೂಪ್ಗಳಲ್ಲಿ ಬಿಡ್ತಾರೆ. ಭೋವಿ ಸಮಾಜದವರು ನೀವು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಶಿವರಾಜ್ ತಂಗಡಗಿ ಅಂತ ಹೇಳಿಕೆ ಕೊಡ್ತಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಯಾಕಂದರೆ ನಮ್ಮ ಸಮಾಜದಲ್ಲಿರ್ಬೋದು, ಯಾವ ಸಮಾಜದಲ್ಲಿರ್ಬೋದು, ನಾವು ತಂಗಡಗಿ ಸಾಹೇಬು, ಪಾಲ್ವ ಸಾಹೇಬರು ಸಮಾಜ ಮುಖಂಡರಿದೆ, ಸಮಾಜ ಹಿರಿಯರ ನಮ್ಮ ಭಾರತದ ಮತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅವರು, ರಾಜ್ಯ ಮಂತ್ರಿ. ಈಗ ಅವರು ನಮಗೆ ಆ ರೀತಿ ಯಾವಾಗ ಹೇಳಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಂದ್ರೆ. ಇವರು ನಮ್ಮನ್ನ ಅಲ್ಲಿ ಮನೆ ಹತ್ರ ಕಳ್ಕೊಳ್ಳಿಲ್ಲ. ನಮ್ಮ ಭಾರತದ ಮುಖಂಡರು ನಮ್ಮವ್ರು ಇದಾರ. ಇವತ್ತು ಕಾಂಗ್ರೆಸ್ ಹಾಕಿ ಓಟ್ ಹಾಕಿ, ಬಿಜೆಪಿ ಓಟ್ ಹಾಕಿ, ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಹೋಗ್ತೀವಿ. ನಾವು ನಿಮ್ಮ ಹತ್ರ 10 ವರ್ಷ ಬಿಡ್ತೀವಿ. ಅಲ್ಲಿ ಜೆಡಿಎಸ್ ಪಕ್ಷ ಇದ್ದಾಗ ನಮ್ಮನ್ನ ನೀವು ದೂರಿಟ್ಟಿವಿ. ನಮ್ಮ ಯಾರನ್ನ ಬೆಳೆಸಿದ್ರೆ ನೀವು ನಮ್ಮ ಸಮಾಜದವ್ರನ್ನ ಏನೋ ನಮ್ಮ ಸಮಾಜಕ್ಕೆ ಜಾಗ ಕೇಳ್ತೀವಿ, ಜಾಗ ಕೊಡಿಸಿಲ್ಲ. ನಿಮಗೆ ಕಷ್ಟಪಟ್ಟು ದುಡಿದೀವಿ. ನಾವು 10 ವರ್ಷ 15 ವರ್ಷ ದುಡಿದೀವಿ. ನೀವೇನು ನಮ್ಮನ್ನ ಕೆಳಗೆಡಿಸಿದ್ವಿ. ನಾವು ಹೋದ್ರು ಎಲೆಕ್ಷನ್ ಟೈಮ್ ಮನೆ ಕೊಟ್ಟು ನೀವು ಬರಲಿಲ್ಲ. ನೀವು ಭೋವಿ ಸಮಾಜ ಓಟ್ ಹಾಕಿದ್ರೆ ಅಂತ ನೀವು ಹೇಳಿಕೆ ಕೊಟ್ಟು
ಬೇರೆ ಮುಖಾಂತರ ನಮ್ಮ ಸಮಾಜದ ಮುಖಂಡರು ಸರ್ ನಮ್ಮ ಸಮಾಜದ ನಿಮ್ಮ ಸಮಾಜ ನಿಮ್ಮ ಕಾಂಗ್ರೆಸ್ ಪಕ್ಷದಾಗ ಅದಾರ, ನಮ್ಮ ಸಮಾಜದ ಮುಖಂಡರು ಅದಾರ. ನಾವು ಬಿಜೆಪಿ ಪಕ್ಷದಾಗಿದ್ದೀವಿ, ಕಾಂಗ್ರೆಸ್ ಪಕ್ಷದಾಗಿರ್ಬೋದು, ಯಾವ ಪಕ್ಷ ನಮಗೆ ನಮ್ಮ ಸಮಾಜಕ್ಕೆ ಮೂಲಭೂತ ಸೌಕರ್ಯಗಳಾಗ್ತವೆ. ನಮಗೆ ಸಮಾಜಕ್ಕೆ ನಾವು ಬೇಡಿಕೆ ಕೆಲವು ಇಟ್ಟಿದ್ದೀವಿ. ನಮ್ಮ ಗಲಿ ಜನಾರ್ದನ್ ರೆಡ್ಡಿ ಸಾಹೇಬರು ನಿಮ್ಮ ಏನೇ ಇಲ್ಲಪ್ಪ ಬೇಡಿಕೆಗಳು ನಾವು ಈಡೇರಿಸ್ತೀನಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ, ಅವ್ರಿಗೆ ಓಟ್ ಹಾಕಿದ್ದೀವಿ ನಾವು. ಹಾಗಂತ ನಾವು ಸಮಾಜ ನಮ್ಮ ಸಮಾಜದ ಮುಖಂಡರು ನಿಮ್ಮ ಪಕ್ಷದ ಇದಾರ, ಹಂಗಾದ್ರೆ ಅವ್ರು ಓಟ್ ಹಾಕಿಲ್ಲ ನಿಮಗೆ, ಅವ್ರಿಗೆ ಪಕ್ಷಕ್ಕೆ ದುಡಿದಿಲ್ಲ. ನಾವು ಬಿಜೆಪಿ ಬ್ಯಾನ್ ಹಾಕಿದ್ರೆ ನಮ್ಮ ವಿರುದ್ಧ ನಮ್ಮ ಪಕ್ಷ ನಮ್ಮ ಸಮಾಜದಲ್ಲೇ ನೀವು ಡ್ಯಾನ್ಗಳು ಹಾಕ್ತಿದ್ರು ಜಯಂತಿ. ನೀವು ಜಯಂತಿ ಬಂದಿದ್ದೀರ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ. ಆದರೂ ನೀವು ಈ ಭಾಗದ ಪ್ರಭಾವಿ ವ್ಯಕ್ತಿಗಳು ಮತ್ತು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ, ನಿಮ್ಮ ಮೇಲೆ ಬಹಳ ಗೌರವ ಇದೆ. ನೀವು ಸುಮ್ಮನೆ ರಾಜಕೀಯ ವೈಯಕ್ತಿಕ ತಂಕಸಿ ರಾಜಕೀಯ ತಂಕಸಿ ನಮ್ಮ ಸಮಾಜವನ್ನು ಕಡೆಗಣಿಸಿ ಕೆಲಸ ಮಾಡಬೇಕು ಸರ್. ನಿಮ್ಮ ಮೇಲೆ ಅಭಿಮಾನ ಇದೆ, ದಯಮಾಡಿ ಈ ಮಾತನ್ನು ಹಿಂಪಡಿಬೇಕಂತ ನಾವು ಬಯಸ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ನಮ್ಮ ಸಮಾಜಕ್ಕೆ ಮೂಲಭೂತ ಸೌಕರ್ಯ ಯಾಕೆ ಮಾಡ್ತಾರೆ ನಾವು ಅವ್ರಿಗೆ ಮಾಡ್ತೀವಿ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವ JDS ಪಕ್ಷ ಇರ್ಬೋದು, ಯಾವ ಪಕ್ಷಗಳು ಈ ಪಕ್ಷ ಅಂತ ಯಾವ ಇರಲಿ, ನಮ್ಮ ಸಮಾಜಕ್ಕೆ ಯಾರು ಹೇಗೆ ಕೊಡ್ತಾರೆ ನಮ್ಮ ಕೈ ನಾವು ನಮ್ಮ ಸಮಾಜದ ಈ ಭಾಗದ 24-25 ಕೋಟಿಗೆ ಓಟ್ ಹಾಕಿಲ್ಲ ನಿಮ್ಗೆ. ನಾವು 60% ಓಟ್ ಹಿಂಗೆ ಬಿದ್ದಿದ್ದೀವಿ ನನಗೆ ಎಲ್ಲ ಸಮಾಜದ ಸರ್. ದಯಮಾಡಿ ನಾನು ನಿಮ್ಮ ಪಕ್ಷದ ಇರೋರು ನೋವಾಗ್ತದೆ, ಭಾಳ ಆ ರೀತಿ ಮಾತಾಡೋಕೆ ಹೋಗ್ಬೇಡ್ರಿ. ದಯಮಾಡಿ ನಾವು ಯಾರು ವಿರುದ್ಧ ಮಾತಾಡ್ತಾರ ನಮ್ಮ ಸಮಾಜಕ್ಕೆ ಇನ್ನೊಂದು ಆ ರೀತಿ ಹೇಳಿಕೊಡ್ಬೇಡ್ರಿ. ದಯಮಾಡಿ ಇನ್ನೂ ರಾಜಕೀಯ ವ್ಯಕ್ತಿಗಳು ನೀವು ಏನೋ ಮಾಡ್ತೀವಿ, ನಾವು ಅದ್ರಾಗೆ ಎಂಟ್ರಿಫೈ ಆಗೋದು ನಮ್ಮ ಸಮಾಜಕ್ಕೆ ಕೆಲಸ ಮಾಡೋದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.